ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಸರ್ಕಾರ್ಗೆ ಶುರುವಾಯಿತು ಆರಂಭಿಕ ಆಪತ್ತು. ಖಾತೆ ಖ್ಯಾತೆ ಬಗೆಹರಿಯದಿದ್ರೆ ಬೀಳುತ್ತಾ ವಿಕೆಟ್. ಹಾಗಾದ್ರೆ ನಗರಾಭಿವೃದ್ಧಿ ಸಿಗದಿದ್ರೆ ರಿಸೈನ್ ಕೊಡ್ತಾರಾ ರಾಮಲಿಂಗಾರೆಡ್ಡಿ? ಡಿಕೆ ಸರ್ಕಾರ್ಗೆ ಶುರುವಾಯಿತು ಆರಂಭಿಕ ಆಪತ್ತು. ಇನ್ನು ಖಾತೆ ಖ್ಯಾತೆ ಬಗೆಹರಿಯದಿದ್ರೆ ವಿಕೆಟ್ ಬೀಳುತ್ತಾ? ಹಾಗಾದ್ರೆ ನಗರಾಭಿವೃದ್ಧಿ ಸಿಗದಿದ್ರೆ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಹಾಗಾದ್ರೆ ಕೊಟ್ಟ ಮಾತು ತಪ್ಪಿದ್ರ ಸಿಎಂ ಡಿಕೆ ಶಿವಕುಮಾರ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಸರ್ಕಾರ್ ಆಪತ್ತಿನ ಸ್ಫೋಟಕ ಮಾಹಿತಿ ಇದು. ಇನ್ನು ಈಗಾಗಲೇ ನಿನ್ನೆ ಡಿಕೆ ಶಿವಕುಮಾರ್ ಅವರ ಬೆನ್ನಲ್ಲೇ ಶಾಸಕರು ಕೂಡ ಪ್ರಮಾಣ ವಚನವನ್ನ ಮಾಡಿದ್ರು. ಹಾಗಾದ್ರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಖಾತೆ ಖ್ಯಾತೆ ಬಗೆಹರಿಯದಿದ್ರೆ ವಿಕೆಟ್ ಬೀಳುತ್ತಾ? ಹಾಗಾದ್ರೆ ಡಿಕೆಶಿ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಖ್ಯಾತೆ ಭುಗಿಲೆದ್ದಿದೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಜೋರಾಯಿತು ಫೈಟ್. ನಗರಾಭಿವೃದ್ಧಿ ಖಾತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗ ಪಟ್ಟು ಹಿಡಿದಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಜಲ ಸಂಪನ್ಮೂಲ ಖಾತೆ ಅಂತ ಹೇಳಿ ಚರ್ಚೆ ಕೂಡ ನಡೀತಾ ಇದೆ. ಹಾಗಾದ್ರೆ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತ ಹೇಳಿ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಕೊಟ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇಲ್ಲವಾದಲ್ಲಿ ಬೇಡವೇ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಖಾತೆ ಹಂಚಿಕೆಯ ಸಂಬಂಧ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ನಗರಾಭಿವೃದ್ಧಿ ಖಾತೆ ಸಿಗದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಚಿಂತನೆಯನ್ನ ಮಾಡಿದ್ರ? ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಬೃಹತ್ ನೀರಾವರಿ ಖಾತೆಯನ್ನ ನೀಡಲು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆಯೂ ಕೂಡ ಸಾರಿಗೆ ಸಚಿವರಾಗಿದ್ರು. ಈಗ ನಗರಾಭಿವೃದ್ಧಿಯನ್ನ ಕೊಡದಿದ್ರೆ ನನಗೆ ಸಚಿವ ಸಂಪುಟವೇ ಬೇಡವೇ ಬೇಡ ಅಂತ ಹೇಳಿ ರೆಡ್ಡಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಕೆಶಿ ಸರ್ಕಾರದಲ್ಲಿ ಈಗಾಗಲೇ ಖಾತೆ ಹಂಚಿಕೆಯ ಬಗ್ಗೆ ಮುಗಿಲೆದ್ದಿರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಫೈಟ್ ಜೋರಾಗಿದೆ. ಈಗಾಗಲೇ ಒಂದ್ ಕಡೆ ನಗರಾಭಿವೃದ್ಧಿ ಖಾತೆಗೆ ಈಗಾಗಲೇ ಸಚಿವರು ಕೂಡ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ರು. ಈಗ ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ, ಇಲ್ಲವಾದಲ್ಲಿ ನನಗೆ ಯಾವ ಖಾತೆಯೂ ಕೂಡ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಈಗ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಅವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಅವ್ರು ನನಗೆ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ, ನನಗೆ ಕೊಡೋದಿದ್ರೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾದ್ರೂ ಕೊಡದಿದ್ರೆ ರಾಮಲಿಂಗಾರೆಡ್ಡಿ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಖಾತೆ ಖ್ಯಾತೆ ಬಗೆಹರಿಯದಿದ್ರೆ ವಿಕೆಟ್ ಬೀಳುತ್ತಾ? ರಿಸೈನ್ ಅನ್ನ ಕೊಡ್ತಾರಾ? ಒಂದ್ ವೇಳೆ ಇವ್ರಿಗೇನಾದ್ರೂ ನಗರಾಭಿವೃದ್ಧಿ ಖಾತೆಯನ್ನ ಕೊಡದಿದ್ರೆ ಇವರೇನಾದ್ರೂ ಶಾಸಕ ಸ್ಥಾನಕ್ಕೆ ರಿಸೈನ್ ಅನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಕೊಟ್ಟ ಮಾತನ್ನ ಇಲ್ಲಿ ಡಿಕೆ ಶಿವಕುಮಾರ್ ಅವರು ತಪ್ಪಿದ್ರ? ಹಾಗಾದ್ರೆ ಇನ್ನು ಒಂದ್ ಕಡೆ ಈಗಾಗಲೇ ಎಲ್ಲಾ ಸಚಿವರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ
ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಗುತ್ತಾ? ಹಾಗಾದ್ರೆ ನಗರಾಭಿವೃದ್ಧಿ ಅವರ ಇಷ್ಟಪಟ್ಟಂತೆ ನಗರಾಭಿವೃದ್ಧಿ ಖಾತೆ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಒಂದ್ ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ರೆ ಅವರು ಫುಲ್ ಖುಷಿ ಆಗ್ತಾರೆ. ಒಂದ್ ವೇಳೆ ಜಲಸಂಪನ್ಮೂಲವನ್ನ ಖಾತೆ ಕೊಟ್ರೆ ಅವರು ರಿಸೈನ್ ಮಾಡುವ ಯೋಚನೆ ಇದೆ. ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಸರ್ಕಾರ ಆಪತ್ತಿನ ಸ್ಫೋಟಕ ಮಾಹಿತಿ ಇದು. ಡಿಕೆ ಸರ್ಕಾರ್ಗೆ ಈಗಾಗಲೇ ಶುರುವಾಯಿತು ಆರಂಭಿಕ ಆಪತ್ತು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಯುಗಾರಂಭ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲಿ ಖಾತೆ ಖ್ಯಾತೆ ಬಗೆಹರಿಯದಿದ್ರೆ ಮುಂದೇನಾಗುತ್ತೆ? ಹಾಗಾದ್ರೆ ಖಾತೆ ಹಂಚಿಕೆಯ ಸಂಬಂಧ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ನನಗೆ ನಗರಾಭಿವೃದ್ಧಿ ಖಾತೆ ಸಿಗದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ರಾಮಲಿಂಗಾರೆಡ್ಡಿ ಅವರು ಚಿಂತನೆಯನ್ನ ಮಾಡಿದ್ದಾರೆ. ಬೃಹತ್ ನೀರಾವರಿ ಖಾತೆಯನ್ನ ನೀಡಲು ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಕೊಡದಿದ್ರೆ ಸಚಿವ ಸಂಪುಟ ಬೇಡವೇ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಲ ಸಂಪನ್ಮೂಲ ಖಾತೆಯ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ. ಒಂದ್ ವೇಳೆ ಇವರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋದು ಈಗ ಚಿಂತೆ ಎದ್ದಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಈಗಾಗಲೇ ಜಲಸಂಪನ್ಮೂಲ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ, ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ಖಾತೆ ಸಿಗಬಹುದು? ಈಗ ಪ್ರಶ್ನೆ ಎದ್ದಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ರು, ಅದರಲ್ಲಿಯೂ ಕೂಡ ತುಂಬಾ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಈಗ ನನಗೆ ನಗರಾಭಿವೃದ್ಧಿ ಖಾತೆ ಬೇಕು, ನನಗೆ ನಗರಾಭಿವೃದ್ಧಿ ಖಾತೆ ಕೊಡ್ಲಿಲ್ಲ ಅಂದ್ರೆ ನನಗೆ ಯಾವ ಖಾತೆಯೂ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಈಗಾಗಲೇ ಕರ್ನಾಟಕದಲ್ಲಿ ಖಾತೆ ಖ್ಯಾತಿ ಬಗೆಹರಿಯದಿದ್ರೆ ಒಂದ್ ವೇಳೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ಕೊಡಬೇಕು ಅಂತ ಹೇಳಿ ಇನ್ನೊಂದ್ ಕಡೆ ಚರ್ಚೆ ಕೂಡ ಆಗ್ತಾ ಇದೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡದಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು, ಒಂದ್ ಕ್ವಶನ್ ಮಾರ್ಕ್ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಅಂಕಿತಾ, ಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಳಿಕ ಇದೀಗ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಖಾತೆ ಹಂಚುವ ವಿಚಾರ ಇದೀಗ ಸಾಕಷ್ಟು ಖ್ಯಾತಿಗೆ ಕಾರಣವಾಗ್ತಾ ಇರುವಂತದ್ದು. ವಿಶೇಷವಾಗಿ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪಟ್ಟನ್ನ ಹಿಡ್ಕೊಂಡು ಕೂತಿರುವಂತದ್ದು. 2023 ವಿಧಾನಸಭೆ ಚುನಾವಣೆ ಆದ ಬಳಿಕ ರಾಮಲಿಂಗಾರೆಡ್ಡಿ ಅವರು ಸಚಿವರಾದಂತಹ ಸಂದರ್ಭದಲ್ಲೂ ಸಹ ನನಗೆ ನಗರಾಭಿವೃದ್ಧಿ ಖಾತೆ ಬೇಕು, ಬೆಂಗಳೂರು ಉಸ್ತುವಾರಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಅವರು ಸಾಕಷ್ಟು ಪೈಪೋಟಿಯನ್ನ ಹಿಡ್ಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಎರಡೂವರೆ ವರ್ಷಗಳ ಕಾಲ ನನಗೊಂದು ಅವಕಾಶವನ್ನ ಮಾಡಿಕೊಡಿ, ಮುಂದೆ ನಾನೇ ನಿಮಗೆ ಆ ಅವಕಾಶವನ್ನ ಮಾಡಿಕೊಡ್ತೀನಿ, ನಿಮಗೆ ಅವಕಾಶವನ್ನ ಒದಗಿಸಿ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಸಹ 2023 ವಿಧಾನಸಭೆ ಚುನಾವಣೆ ಆದ ಬಳಿಕ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರು ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನಗರಾಭಿವೃದ್ಧಿ ಖಾತೆ ಬೇಕು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಉಸ್ತುವಾರಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದುಕೊಂಡು ಕೂತಿರುವಂತದ್ದು. ನನಗೆ ಒಂದು ವೇಳೆ ನೀವು ನಗರಾಭಿವೃದ್ಧಿ ಮತ್ತು ಬೆಂಗಳೂರು ನಗರ ಉಸ್ತುವಾರಿಯನ್ನ ಕೊಡದೆ ಹೋದ್ರೆ ನನಗೆ ಜಲಸಂಪನ್ಮೂಲ ಖಾತೆಯೂ ಬೇಡ ಮತ್ತು ಸಚಿವ ಸ್ಥಾನವೂ ಬೇಡವು ಅನ್ನೋ ಒಂದು ಬೇಸರವನ್ನ ಇದೀಗ ಹೊರ ಹಾಕ್ತಾ ಇದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಮುನಿಸನ್ನ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಣಿಸ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಪ್ರಶ್ನೆಗೆ.